ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸರ್, ರಕ್ಷಿತ್ ಅವರು ಒಂದು ಇಂಟರ್ವ್ಯೂ ಅಲ್ಲಿ ನಿಮ್ಮ ಬಗ್ಗೆ ಕರಿಬಸಪ್ಪ ಅನ್ನಕ್ಕೆ ಹೋಗಿ ಕರಿಬೇ ಸೊಪ್ಪು ಅಂತೆಲ್ಲ ಹೇಳಿದ್ರು. ಕರಿಬಸಪ್ಪ ಮ್ಯಾಮ್, ಕರಿಬಸೊಪ್ಪು. ಕರಿಬಸಪ್ಪ ಮ್ಯಾಮ್, ಕರಿಬಸೊಪ್ಪು. ನಿಮ್ಗೇನಾದ್ರೂ ಅವ್ರ ಹೇಳಿಕೆಯಿಂದ ಅವ್ರು ಮಿಸ್ ಆಗಿ ಹೇಳಿದ್ದು ನಿಮ್ಗೇನಾದ್ರೂ ಬೇಜಾರಾಯ್ತಾ ಆ ರೀತಿ ಹೇಳಿಕೆಯಿಂದ? ಖಂಡಿತ ಬೇಜಾರಿಲ್ಲ ಬ್ರದರ್. ಯಾಕಂದ್ರೆ ನೀವೇನಾದ್ರೂ ಒಂದು ಅಡುಗೆ ಮಾಡ್ತೀರಾ ಅಂತಂದ್ರೆ ಒಗ್ಗರಣೆಗೆ ಕರಿಬೇವಿಲ್ಲ ಅಂದ್ರೆ ಒಗ್ಗರಣೆ ಆಗೋದೇ ಇಲ್ಲ. ಅರ್ಥ ಆಯ್ತಾ? ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಾನು ಒಂದು ವಾರ ಇದ್ದು ಬಂದಿದ್ದು. ಒಂದು ವಾರ ನಾನು ನಾಮಿನೇಷನ್ ಆಗಿ ಹೊರಡೋ ಟೈಮಲ್ಲಿ ಮೈ ಸಿಸ್ಟರ್ ರಕ್ಷಿತಾ ಬಂದಿದ್ದು. ಬಂದಾಗ ಅವ್ರಿಗೆ ನಾನು ಭಾಳ ಪ್ರೀತಿಯಿಂದ ನಾನು ಅವ್ರನ್ನ ಮಾತಾಡ್ಸಿದ್ದೆ. ಸೊ ಅವ್ರನ್ನ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿತ್ವ ಮತ್ತು ಅವ್ರ ಆ್ಯಕ್ಟಿವಿಟೀಸ್ನೆಲ್ಲ ನೋಡ್ಬಿಟ್ಟು ನನಗೆ ಭಾಳ ದಿಗ್ಭ್ರಮೆಗೊಂಡೆ. ಇವರು ಫಿನಾಲೆವರೆಗೂ ಬರ್ತಾರೆ ಅಂತ ಹೇಳ್ಬಿಟ್ಟು ಅವತ್ತೇ ನಾನು ರಕ್ಷಿತಾಗೆ ಹೇಳಿದ್ದೆ. ಮೈ ಸಿಸ್ಟರ್ ರಕ್ಷಿತಾ, ನಿಮಗೆ ಫಿನಾಲಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ದೆ ರಕ್ಷಿತಾಗೆ. ಸೊ ಎಲ್ಲ ಅವರು ರನ್ನರ್ ಅಪ್ ಆದಮೇಲೆ ಸೆಕೆಂಡ್ ಸ್ಥಾನ ಬಂದಾದಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಒಂದು ಚಾನಲಲ್ಲಿ ಇಂಟ್ರ್ಯೂ ಕೊಡೋ ಸಂದರ್ಭದಲ್ಲಿ ಕರಿಬಸಪ್ಪ ಅನ್ನೋಕೆ ಹೋಗ್ಬಿಟ್ಟು ಕರಿಬೇವು ಸೊಪ್ಪ ಅಂತ ಹೇಳಿ ಮೈ ಸಿಸ್ಟರ್ ರಕ್ಷಿತಾ ಜನಗಳೆಲ್ಲ ಮರ್ತೋಗಿದ್ರಲ್ಲ ಕರಿಬಸಪ್ಪನ್ನ, ಕರಿಬೇವು ಸೊಪ್ಪಿಂದ ಜನಗಳ ಮನಸ್ಸಲ್ಲಿ ನೆನೆಸೋ ಥರ ಮಾಡಿದ್ದು ಮೈ ಸಿಸ್ಟರ್ ರಕ್ಷಿತಾ. ಅವ್ರು ಹೇಳಿರೋದಕ್ಕೆ ಯಾವುದೇ ಥರದ್ದು ಖುಷಿ ಆಗಿಲ್ಲ. ಅವ್ರು ಹೇಳಿದ ಮೇಲೆ ಇನ್ನೂ ಕರಿಬಸಪ್ಪ ಇನ್ನೂ ಫೇಮಸ್ ಆಗ್ತಾ ಇದ್ದಾನೆ, ಕರಿಬೇವು ಸೊಪ್ಪು. ಥ್ಯಾಂಕ್ ಯು. ಓಕೆ, ಗಿಲ್ಲಿ ಅವ್ರು ಗೆದ್ದಿದ್ದ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್, ಗಿಲ್ಲಿ ಅವರು ಗೆದ್ದಿರೋದಕ್ಕೆ ಭಾಳ ಖುಷಿ ಆಗುತ್ತೆ. ಯಾಕಂದರೆ ಸೋಲು ಗೆಲುವು ಶಾಶ್ವತವಲ್ಲ, ಬಟ್ ವ್ಯಕ್ತಿಗಳ ಮನಸ್ಸನ್ನ ಗೆಲ್ಲೋದಿದೆಯಲ್ಲ ಅದು ಶಾಶ್ವತ. ನಮ್ಮ ಗಿಲ್ಲಿಯವರು ಕರ್ನಾಟಕ ಜನತೆನ ಮನಸ್ಸು ಗೆದ್ದಿದ್ದಾರೆ ಅಂತ ಹೇಳ್ತೀನಿ. ಅವರು ಬಿಗ್ ಬಾಸ್ ವಿನ್ ಆಗಿರೋದು ಮಾತ್ರ ಅಲ್ಲ, ಕರ್ನಾಟಕ ಜನಗಳ ಹೃದಯನೇ ಮನಸ್ಸಲ್ಲಿ ಅವರು ವಿನ್ ಆಗಿದ್ದಾರೆ ಅಂತ ಹೇಳ್ತೀನಿ. ಸೊ ಸಾಕಷ್ಟು ಎಂಟರ್ಟೈನ್ಮೆಂಟ್ ಪರ್ಸನ್, ಮನೋರಂಜನೆ ವ್ಯಕ್ತಿ, ಒರಿಜಿನಲ್ ಅವರು ಗಿಲ್ಲಿ. ಅವ್ರು ಇರೋದೇ ಹಾಗೇನೆ. ಅವ್ರು ಆಗಿರೋದ್ರಿಂದನೇ ಅವರು ಒಳ್ಳೆ ವ್ಯಕ್ತಿತ್ವ ಇರೋದ್ರಿಂದ ಅವರು ಗೆದ್ದಿದ್ದಾರೆ. ಕಂಗ್ರ್ಯಾಚುಲೇಷನ್ ಗಿಲ್ಲಿ ಅವರೇ, ಖುಷಿ ಆಯ್ತು. ನೀವು ಗೆದ್ದಿರೋದ್ರ ನಾನೇ ಗೆದ್ದಷ್ಟು ಖುಷಿ ಆಗಿದೆ. ಈಗ ಅವ್ರು ನೋಡ್ತಿರ್ಬೋದು ಸರ್, ಪ್ರತಿಯೊಂದು ಕಡೆ ಗಿಲ್ಲಿ ಅವ್ರು ಹೋಗ್ತಿದ್ದಾಗ ಅಭಿಮಾನಿಗಳೆಲ್ಲ ಸೇರ್ಕೊಂಡು ಅವ್ರನ್ನ ಮೆರೆಸ್ತಾ ಇದ್ದಾರೆ. ಹೌದು, ಯಾಕೆ ಮರೆಸ್ತಾರಂತಂದ್ರೆ ಒಬ್ಬ ವ್ಯಕ್ತಿ ಸ್ಕ್ರಿಪ್ಟೆಡ್ ಆದರೆ ಅದು ಒಂದು ಡೈಲಾಗ್ ಬರೆದು ಕೊಟ್ಟಿರೋದನ್ನ ಹೇಳೋದನ್ನ ಅದು ಅಭ್ಯಾಸ ಆಗಿರ್ತದೆ. ಇವರು ಯಾವುದೇ ಥರದ್ದು ಸ್ಕ್ರಿಪ್ಟೆಡ್ ಅಲ್ಲ, ವ್ಯಕ್ತಿ ಹಾಗೇನೆ. ಅವರು ಭಾಳ ಬಡತನದಲ್ಲಿ ಹುಟ್ಟಿ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಅವ್ರ ಕಲೆ ಪ್ರತಿಭೆಯನ್ನು ಮಜಾ ಭಾರತದಲ್ಲಿರ್ಬೋದು ಸಾಕಷ್ಟು ಅವರು ಒಂದು ರಿಯಾಲಿಟಿ ಶೋಗಳಲ್ಲಿ ಅವ್ರನ್ನ ಗುರುತಿಸ್ಕೊಂಡಿದ್ರು. ಬಟ್ ಗುರುತಿಸ್ಕೊಂಡಿದ್ರು ಕೂಡ ಇಂಥ ಒಂದು ಗೆಲುವು ಅವ್ರಿಗೆ ಸಿಕ್ಕಿರಲಿಲ್ಲ. ಅಂದರೆ ಬಿಗ್ ಬಾಸ್ ಅಲ್ಲಿ ಗೆಲುವಿದೆಯಲ್ಲ, ಇದು ಜನ ಮನೆಗಳಲ್ಲೇ ಮರೆಯೋಕ್ಕಾಗಲ್ಲ. ಬಿಗ್ ಬಾಸ್ 12 ಹಿಸ್ಟ್ರಿ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ತೀನಿ, ಅದು ಗಿಲ್ಲಿಯಿಂದ. ಓಕೆ ಸರ್, ನೀವು ಸಾಕಷ್ಟು ನಿಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲೆಲ್ಲ ಮೋಟಿವೇಶನ್ ಕೊಡ್ತಾ ಇರ್ತೀರಾ, ಬಟ್ ಅದರಲ್ಲಿ ಕಮೆಂಟ್ ಗಮನಿಸಬಹುದು ಸರ್, ಎಲ್ಲ ಬರುತ್ತೆ ಸರ್. ಹಸಿವು ಅಂದ್ರೆ ಏನು ಅಂತದ್ದು ಆ ಕಮೆಂಟ್ಗಳು ಬರ್ತಾನೆ ಇರುತ್ತೆ. ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಅದು ನೀವು ಹೇಳ್ದಂಥದ್ದು. ಇನ್ನೊಂದ್ಸರಿ ಹೇಳ್ಬೋದು ಸರ್, ಹಸಿವೆ ಅಂದ್ರೆ ಏನು ಅಂತ? ಸರ್, ಹಸಿವು ಅಂದ್ರೆ ಏನಂತಂದು ಬಹಳ ಜನಗಳು ಹೊಟ್ಟೆಗೆ ಊಟ ಅನ್ಕೊಂಡ್ಬಿಟ್ಟಾರೆ. ಹಸಿವು ಅಂದ್ರೆ ಏನಂತಂದ್ರೆ, ಹಸಿವು ಬದುಕು ಕಟ್ಕೊಡ್ತದೆ. ಹೊಟ್ಟೆ ತುಂಬಿರೋನಿಗೆ ಏನ್ ಗೊತ್ತು ಊಟದ ಬೆಲೆ, ದುಡ್ಡಿರೋ ಶ್ರೀಮಂತನಿಗೆ ಏನ್ ಗೊತ್ತು ದುಡ್ಡಿನ ಬೆಲೆ. ಅಂದ್ರೆ ಬಹಳ ಜನಗಳು ಅನ್ಕೊಂಡಿರ್ತಾರೆ ಕರಿಬಸಪ್ಪ ಏನಪ್ಪ ದುಡ್ಡಿನ ಬಗ್ಗೆ ಹಸಿವಿನ ಬಗ್ಗೆ ಹೇಳಿದ್ರಂತಂದು. ನಾನು ಹೇಳ್ತಿರೋದು ಆ ಹಸಿವು ಅಲ್ಲ. ನಿಜವಾದ ಹಸಿವು ಯಾವ್ದು ಅಂತಂದ್ರೆ ಶಿಕ್ಷಣದ ಹಸಿವು, ದುಡಿಮೆಯ ಹಸಿವು. ಪ್ರತಿದಿನ ಪ್ರತಿ ಕ್ಷಣ ನಿಮ್ಮಂಥರಿಂದ ಏನಾದರೂ ಒಂದು ಕಲಿಯೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನನ್ನಲ್ಲಿರ್ತಕ್ಕಂಥ ಹಸಿವು ಇವತ್ತಿನ ದಿನ ನಿಮ್ಮ ಮುಂದೆ ಬಂದು ಬಿಗ್ ಬಾಸ್ಗೆ ಹೋಗಿ ಬಂದು ನಿಮ್ಮ ಮುಂದೆ ಮಾತಾಡೋ ಥರ ಮಾಡಿದೆ. ಇದೇ ನನಗೆ ಹಸಿವು. ಇನ್ನು ಜೀವನದಲ್ಲಿ ಏನಾದ್ರು ಒಂದು ಕಲಿಬೇಕಂತ ಹಸಿವೇ ನನ್ನಲ್ಲಿದೆ ಸ್ನೇಹಿತರೆ. ಇದು ನನಗಿರ್ತಕ್ಕಂಥ ಹಸಿವು. ಥ್ಯಾಂಕ್ ಯು. ಎಸ್ಎಸ್ ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.